ಬಿಹಾರ ಎಕ್ಸಿಟ್ ಪೋಲ್ ಬಂದಿದೆ ಸರ್. ಎಕ್ಸಿಟ್ ಪೋಲು ಮೈತ್ರಿಕೂಟಕ್ಕೆ ಮಹಾಗಠಬಂಧನಕ್ಕೆ ಸಾಕಷ್ಟು ಹಿನ್ನಡೆ ತರುತ್ತೆ, ಎನ್ಡಿಎ ಕೂಟಕ್ಕೆ ಗೆಲುವಾಗುತ್ತೆ ಅನ್ನೋ ಬಹುತೇಕ ಎಲ್ಲ ಕೊಟ್ಟಿದ್ದಾರೆ. ನೋಡಪ್ಪ, ಎಕ್ಸಿಟ್ ಪೋಲ್ ಬಗ್ಗೆ ನನಗೆ ಯಾವತ್ತೂ ನಂಬಿಕೆ ಇಲ್ಲ. ನಾನು ಯಾವತ್ತೂ ನನಗೆ ಎಕ್ಸಿಟ್ ಪೋಲ್ ನಮ್ಮ ಪರ ತೋರಿಸಿದ್ರು ನಾನು ಒಪ್ಕೊಂಡಿಲ್ಲ. ತಟ್ಟೆ ಮರ ಏಟು ಹೆಂಗೆ ಅಂತ ಹೇಳಕ್ಕಾಗಲ್ಲ. ರಿಸಲ್ಟ್ ಬರಲಿ. ನಮ್ಮ ಸ್ಟೇಟ್ ಅಲ್ಲೂ ಬಹಳ ಎಕ್ಸಿಟ್ ಪೋಲ್ ನೀವು ಯಾರು ನಾವು ಬರ್ತೀವಿ ಅಂತ ಬರ್ತಿಲ್ಲ. ನಾನು ಮಾತ್ರ ನನ್ನ ನಂಬರ್ ಹಿಡ್ಕೊಂಡು ಬಂದಿದ್ದೆ. ಬೈ ಎಲೆಕ್ಷನ್ ಅಲ್ಲೂ ಅಷ್ಟೇ ಬರ್ಕೊಳ್ಳಿ 3 ಅಂತ ಹೇಳಿದ್ದೆ. ಸೊ ಹಂಗೆ ಯಾರು ಮಾತಾಡಿಲ್ಲ. ಬಿಡಿ, ಅದ್ರ ಪಾಡದ್ದು ಅವ್ರೇನೋ ಹೇಳ್ಕೊಂಡಿರ್ತಾರೆ. ಜನ ಏನು ನಮ್ಗೆ ನಂಬರ್ ಕೊಡ್ತಾರೆ, ಏನ್ ಆಶೀರ್ವಾದ ಮಾಡ್ತಾರೆ, ಗೆಲ್ತಾರೆ, ಸೋಲ್ತಾರೆ, ಅವೆಲ್ಲ ನಡೀತಾ ಇರ್ತದೆ. ಯಾರು ಸೋತಿಲ್ಲ, ಯಾರು ಗೆದ್ದಿಲ್ಲ, ಎಲ್ಲರೂ ಸೋತವ್ರೆ, ಎಲ್ಲರೂ ಗೆದ್ದಿರೋರು. ಬಿಹಾರದ ಚುನಾವಣೆ ಫಲಿತಾಂಶ ರಾಜ್ಯದ ರಾಜಕಾರಣ ಮೇಲೆ ಪರಿಣಾಮ ಬೀರುತ್ತೆ ಅಂತ ಕಾರಣಕ್ಕೋಸ್ಕರ ಒಂದಷ್ಟು ಚರ್ಚೆಗಳು ನಡೀತವೆ. ಯಾವ ಚರ್ಚೆನೂ ಬೇಡ, ಯಾವ ಪರಿಣಾಮನೂ ಬೀರಲ್ಲ. ಕರ್ನಾಟಕ ಈಸ್ ಎ ಲೀಡರ್ ಆಫ್ ಡೆವಲಪ್ಮೆಂಟ್, ಎ ಲೀಡರ್ ಆಫ್ ಸೋಷಿಯಲ್ ಚೇಂಜ್. ಸಾಮಾಜಿಕ ಬದಲಾವಣೆಗೆ, ಆರ್ಥಿಕ ಬದಲಾವಣೆಗೆ, ಆಡಳಿತಕ್ಕೆ ನಮ್ಮದೇ ಆದಂತ ಒಂದು ಶಿಸ್ತಿನ ಬದ್ಧತೆಯ ಸರ್ಕಾರ ಇದೆ. ಈಗ ತಾನೇ ನೋಡಿ ಯಾಕೆ ಬಂದ್ರು. ಫಾರಿನ್ ಮಿನಿಸ್ಟರ್ ವಾಂಟೆಡ್ ಟು ಕಮ್ ಟು ಬೆಂಗಳೂರು. ನನ್ನ ಮೀಟ್ ಮಾಡ್ತಾರೆ, ಚೀಫ್ ಮಿನಿಸ್ಟರ್ ಮೀಟ್ ಮಾಡ್ತಾರೆ. ಶರಾವತಿ ಬಾಂಬರು ಮತ್ತು ಮೇಕೆದಾಟು ಯೋಜನೆ ಸಂಸ್ಥೆ ಕೇಂದ್ರ ಪರಿಸರ ಇಲಾಖೆಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನೀರಿನ ಹೆಜ್ಜೆ 4ನೇ ತಾರೀಕು ನಂದೊಂದು ಪುಸ್ತಕ ಬಿಡುಗಡೆ ಇದೆ. 4ನೇ ತಾರೀಕು ಬ್ಯಾಂಗ್ಳೂರ್ 14 ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ. ಕೃಷ್ಣ ಮೇಲ್ದಂಡೆ ಯೋಜನೆಗೆ ಅವರು ಬಂದು ನೋಡ್ಕೊಂಡು ಹೋದಂತ ದಿನ, ಪ್ರಾರಂಭ ಮಾಡಲಿಕ್ಕೆ ಪ್ರೋತ್ಸಾಹ ಕೊಟ್ಟಂತ ಅವರ ಜನ್ಮದಿನ. ಅವತ್ತು ಪುಸ್ತಕ ನೀರಿನ ಹೆಜ್ಜೆ ಬಿಡುಗಡೆ ಆಗಿದೆ. ಅದ್ರ ಬಗ್ಗೆ ಮಾತಾಡ್ತೇವೆ. ಮಾದಾಯಿ ವಿಚಾರ ಇರ್ಬೋದು, ಶರಾವತಿ ವಿಚಾರ ಇರ್ಬೋದು, ಮೇಕೆದಾಟು ವಿಚಾರ ಇರ್ಬೋದು, ಎಲ್ಲ ಮಾತಾಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.